ಸದಸ್ಯರಾಗಿರುವಂತಹ ಮೌನ 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ರಾಜು ಅಣ್ಣ, ಜಾನಕಿ ಅಕ್ಕ, ಸಾಯಿ ಮೂರ್ತಿ ಅಣ್ಣ, ವೆಂಕಟೇಶ್ ಮೂರ್ತಿ ಅಣ್ಣ, ಕನಕಪುರ ವೆಂಕಟೇಶ್ ಅಣ್ಣ, ಪುಟ್ಸಾಂಗೌಡರಿದ್ದಾರೆ. ಹಾಗೆ ವೇದಿಕೆ ಮೇಲೆ ನೆರೆದಿರುವಂಥ ಎಲ್ರಿಗೂ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಸಣ್ಣವಳಿದ್ದಾಗ ಟೇಪ್ ರೆಕಾರ್ಡರ್ನಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ನಮ್ಮ ಮನೆಗಳಲ್ಲಿ. ಈಗಿನ ಮಕ್ಕಳಿಗೆ ಕ್ಯಾಸೆಟ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ, ಟೇಪ್ ರೆಕಾರ್ಡರ್ ಏನು ಅಂತಲೂ ಗೊತ್ತಿರಲ್ಲ. ಜನಪದ ಗೀತೆಗಳನ್ನ ಅಲ್ಲಿ ನಾವು ಕೇಳ್ತಾ ಇದ್ದು ಜೀವನ ಎಷ್ಟು ದೂರ ಕರ್ಕೊಂಡು ಬಂದಿದೆ ಅಂದರೆ ನಮ್ಮ ಗುರುಗಳಾಗಿರುವಂಥ ಅಬ್ಬಿಗೆರೆ ತಿಮ್ಮರಾಜಣ್ಣನವರ ಹಾಡನ್ನ ನೇರವಾಗಿ ಕೇಳುವಂಥ ಭಾಗ್ಯ ನನಗೆ ಬಹಳಷ್ಟು ಬಾರಿ ನಾನು ಅವರನ್ನು ಭೇಟಿ ಮಾಡಿದ್ದೀನಿ. ಅಷ್ಟು ಸರಳ ವ್ಯಕ್ತಿ, ಎಷ್ಟೇ ಹೆಸರು ಮಾಡಿದ್ರು ವಿದೇಶಗಳಲ್ಲಿ ಅವರಿಗೆ ಬಹಳಷ್ಟು ಬೇಡಿಕೆ. ವಿದೇಶಕ್ಕೆ ಹೋದ್ಮೇಲೆ ನಮ್ಮವ್ರಿಗೆಲ್ರಿಗೂ ನಮ್ಮ ಜಾನಪದದ ಬಗ್ಗೆ ಅಭಿಲಾಷೆಗಳು ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಗುರುಗಳವರ ಹಾಡನ್ನ ನಾವು ನೇರವಾಗಿ ಕೇಳೋ ರಾಜು ಮತ್ತು ವೆಂಕಟೇಶ್ ಅವರು ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಅನಂತ ಅನಂತ ವಂದನೆಗಳನ್ನ ನೀವು ಚಪ್ಪಾಳೆ ಮುಖಾಂತರ ಅರ್ಪಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೊಡಿ ಇವತ್ತು ರಾಜ್ಯದಲ್ಲಿ ಬಂದಿಲ್ಲ. ಮಾನ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅಣ್ಣವರು ಇವತ್ತು ಭಾರಿ ಅರ್ಥಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಣ್ಣವರು ಅರ್ಥಪೂರ್ಣವಾಗಿ ಎಲ್ಲ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಸರ್ಕಾರ ತುಂಬಾ ಗೌರವ ಕೊಟ್ಟಿದೆ. ಈ ಧರ್ಮ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಲದು. ಆದ್ರಿಂದ ನಾಗರಬಾವಿಯಲ್ಲಿ ವೆಂಕಟೇಶ್ವರ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಬಹಳ ಬೆಳೀತಿರುವ ಕಲಾವಿದ ವೆಂಕಟೇಶ್ ಅವರೇ, ಡಾಕ್ಟರ್ ರಾಜು ಅವರೇ, ಅವರಿಗೆ ಪ್ರೀತಿಯಿಂದ ಅಭಿನಂದಿಸಿ ಅಂತ ನಾನು ವಿನಂತಿಸಿಕೊಳ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ವೆಂಕಟೇಶ್ ಮತ್ತು ಡಾಕ್ಟರ್ ರಾಜು. ನನ್ನ ಜೀವನವೇ ಜಾನಪದವೇ ನನ್ನ ಜೀವನ. ಇವತ್ತು ಕೂಡ ನನ್ನ ಇನ್ನೊಂದು ಗೊತ್ತಿಲ್ಲ, ನನಗೆ ವ್ಯವಹಾರ ಗೊತ್ತಿಲ್ಲ, ವಿಚಾರ ಗೊತ್ತು. ಯಾವ ವಿಚಾರ ಗೊತ್ತು ಅಂದ್ರೆ ಜನಪದದ ವಿಚಾರ ಗೊತ್ತು. ನನಗೆ ಹಣ ಗೊತ್ತೇ ಇಲ್ಲ. ಕೇಳಿ, ವೆಂಕಟೇಶ್ ಇದ್ದಾರೆ, ರಾಜು ಹೋಗಿದ್ದಾರೆ, ಡಾಕ್ಟ್ರು. ಹಣದ ವಿಚಾರ ನಾನು ಮಾತನಾಡಲಿಲ್ಲ. ಎಷ್ಟು ನೋಡಿದ್ರೆ ಎಷ್ಟು ಬಹಳ ಕಪ್ಪು ಸುಂದರರು. ನಾನು ಬರ್ತೀನಿ ಅಂದರೆ ಮೋಹನ್ ಕುಮಾರ್ಗೆ ಹೇಳಿದೆ, ಅಂತ ಒಬ್ಬ ಹಳ್ಳಿಯ ಗಾಯಕನ ವಿಶ್ವದಲ್ಲಿ ಮೆರೆಸ್ತಿರ್ತಕ್ಕಂಥ ಕರ್ನಾಟಕ ಜನ, ಈ ನಾಗರಭಾವಿಯ ಜನ, ಈ ನಿಜವಾಗ್ಲೂ ಕೂಡ ಈ ಭಾಗದ ಜನಕ್ಕೆ, ಈ ಕರ್ನಾಟಕ ಜನಕ್ಕೆ ನಾನು ಯಾವತ್ತೂ ಕೂಡ ಅಭಿನಂದಿಸ್ತೀನಿ. ಈ ನಾಗರಭಾವಿಯ ಈ ಭಾಗದ ಜನಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಡಾಕ್ಟರ್ ಅಬ್ಬಿಗೆರೆ ತಿಮ್ಮರಾಜು ಅಂತ ನಾನೇ ಜನಪದ ಗೀತೆಯನ್ನೇ ಇವತ್ತೇನಾದರೂ ಜೀವಂತಗೊಳಿಸ್ತಾ ಇದ್ದಾರೆ, ಅದು ಅಬ್ಬಿಗೆರೆ ತಿಮ್ಮರಾಜು ಒಬ್ಬರೇ ಅಂತ ಮೋಹನ್ ಕುಮಾರ್ ಅವರು, ನಮ್ಮ ವೆಂಕಟೇಶ್ ಅವರು, ಡಾಕ್ಟರ್ ರಾಜು ಅವರು ಹೇಳ್ತಾ ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರ. ನಮಸ್ಕಾರ.